ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಎದೆ ಯೂಟ್ಯೂಬ್ ಚಾನಲ್ಗೆ ಹಾಗೂ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೂ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ನಾದರೆ ಹೇಗೆ ಚೆಕ್ ಮಾಡೋದಾದರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ರಿಸಲ್ಟ್ ಯಾವ ಥರ ಚೆಕ್ ಮಾಡೋದು ಅನ್ನೋದು. ಬನ್ನಿ, ಈಗ ಡೈರೆಕ್ಟಾಗಿ ನಿಮ್ಮದು ಯಾವುದೇ ಒಂದು ಕ್ರೋಮ್ ಆಗಿರ್ಬೋದು, ಇಲ್ಲ ಅಂದರೆ ಜಸ್ಟ್ ಎಡ್ಜ್ ಯಾವುದೇ ಒಂದು ನಿಮ್ಮ ಬ್ರೌಸರ್ ಅದ ಓಪನ್ ಮಾಡ್ಕೊಳ್ಳಿ. ಗೂಗಲ್ಲೇ ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಬಂದು ಸರ್ಚ್ ಆಪ್ಷನಲ್ಲಿ ಇರುತ್ತಲ್ಲ, ಒಂದು ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನೀವು ಯಾವ ಥರ ಚೆಕ್ ಮಾಡಬೇಕಾದ್ರೆ ರಿಸಲ್ಟ್ನಾದ್ರೆ ಜಸ್ಟ್ ನಾನು ಯಾವ ಥರ ಟೈಪ್ ಮಾಡಿದ್ನೋ ಅದೇ ಥರ ಟೈಪ್ ಮಾಡಿ. ಕರ್ ರಿಸಲ್ಟ್, KAR, ಕರ್ ರಿಸಲ್ಟ್ .nic.in ಇದೇ ಥರ ಟೈಪ್ ಮಾಡಿ. .in ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸರ್ಚ್ ಆಪ್ಷನ್ ಮೇಲೆ ಕೊಡಿ. ಈಗ ರೀಲೋಡ್ ತೊಗೋತಾ ಇದೆ ಈ ಒಂದು ವೆಬ್ಸೈಟ್. ಆದರೆ ಯಾಕೆ ಇದು ರೀಲೋಡ್ ತೊಗೋತಾ ಇದೆ ನೋಡಿ, ಇಲ್ಲೊಂದು ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಬರ್ತಾ ಹೋಗುತ್ತೆ. ನಾನಾದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ ನೋಡಿ. ಜಸ್ಟ್ ರಿಸಲ್ಟ್ ಯಾವ ಥರ ಚೆಕ್ ಮಾಡಬೇಕು, ಕರ್ ರಿಸಲ್ಟ್ .nic. ಅಂತಂದು ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ ಕರ್ ರಿಸಲ್ಟ್ .nic.in ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ವೆಬ್ಸೈಟ್ ಬರುತ್ತಲ್ವಾ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ ಮೊದಲನೇ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಒಂದು ಗೌರ್ನಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಆಯಿತು, SSLC ಎಕ್ಸಾಮ್ 3 ರಿಸಲ್ಟ್ ಆಯಿತು, ನೆಕ್ಸ್ಟು ಬರುವಂಥ PUC ರಿಸಲ್ಟ್ ಆಯಿತು, CET ರಿಸಲ್ಟ್ ಆಯಿತು, ಎಲ್ಲ ಒಂದು ಅಫಿಷಿಯಲ್ ರಿಸಲ್ಟ್ ಆದರೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಈ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಬೇಕಾದ್ರೆ ಪಿನ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲದ ಪಕ್ಕ ಹಾಕಿರ್ತೀನಿ. ಈ ಒಂದು ವೆಬ್ಸೈಟ್ ಬಂದ ತಕ್ಷಣ ನಿಮ್ಮ ಒಂದು ರಿಸಲ್ಟ್ ಆದರೆ ಇಲ್ಲಿ ಸ್ಟಾರ್ಟಿಂಗ್ ಮೇಲೇ ಕೊಡ್ತಾರೆ, SSLC ಎಕ್ಸಾಮ್ ರಿಸಲ್ಟ್ ಫಲಿತಾಂಶ ಪ್ರಕಟಣೆ ಅಂತಂದು. ನೀವು ಇದೇ ರೀತಿ ನೋಡ್ಬೋದು, SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತಿದ್ದ ಇದೇ ಥರ ಮೇಲೆ ಟಾಪಲ್ಲಿ ಬರುತ್ತೆ. ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಯಿತಾ. ಜಸ್ಟ್ ಸಡನ್ನಾಗಿ ಯಾಕಂದ್ರೆ ಸಾಕಷ್ಟು ಎರರ್ ಇರ್ತದೆ. ಅವಾಗ ನೀವು ಒಂದು ಈ ಥರ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಆದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಜಸ್ಟ್ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಒಂದು ಏನು ಯಾವ ಒಂದು ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ನಿಮಗೆ. ಈಗ ಇದು ಯಾವುದೇ ಕಾರಣಕ್ಕೆ ವರ್ಕ್ ಆಗ್ತಿಲ್ಲ. ಈಗ ಯಾಕಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು, ಅದಕ್ಕೋಸ್ಕರ ಇದು ಒಂದು ವರ್ಕ್ ಆಗ್ತಿಲ್ಲ. ಜಸ್ಟ್ ನಿಮ್ಮ ಒಂದು ಸೇಮ್ SSLCದು ವರ್ಕ್ ಆಗ್ತಿಲ್ಲ, PUCದು ವರ್ಕ್ ಆಗ್ತಿಲ್ಲ. ನಿಮ್ಮ PUC 1ರ ಫಲಿತಾಂಶ ಆದರೆ ಇದೆ ನೋಡ್ಬೋದು, ಜಸ್ಟ್ ಇದೆ. ಆದರೆ ಜಸ್ಟ್ ನೀವು SSLC ಅದ್ರ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ರಿಜಿಸ್ಟರ್ ನಂಬರ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಆದರೆ ಬರುತ್ತೆ. ಇದು ಥರ ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡ್ಬೋದಾಗುತ್ತೆ. ಬಿಟ್ಟಿದ ತಕ್ಷಣ ನಿಮಗೆ ಲೈವಲ್ಲಿ ಆದರೂ ರಿಸಲ್ಟ್ ಚೆಕ್ ಮಾಡ್ಕೊಡ್ತೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಖಂಡಿತ ನಿಮಗೆ ರಿಸಲ್ಟ್ ಬಿಟ್ಟಿದ ತಕ್ಷಣ ನಿಮಗೆ ಅಪ್ಡೇಟ್ ಆದರೆ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮುಂಬರುವಂಥ ದಿನಗಳಲ್ಲಿ ಸ್ಕಾಲರ್ಶಿಪ್ ಆಯಿತು, ಮುಂದೆ ಎಲ್ಲ ಒಂದು ನಿಮ್ಮ PUCಲಿ ಯಾವ ಕೋರ್ಸ್ ತಗೋಬೇಕು ಮತ್ತು ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಯಾವುದರಲ್ಲಿ ಎಷ್ಟು ಸ್ಕೋಪ್ ಇದೆ, ಯಾವುದರಲ್ಲಿ ಏನೇನು ಸ್ಯಾಲ್ರಿ ಕೊಡ್ತಾರೆ, ಎಲ್ಲ ಒಂದು ಅಪ್ಡೇಟ್ ಆದ್ರೆ ನಮ್ಮ ಚಾನಲ್ ಸಿಗ್ತಾರೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾವ ಥರ ರಿಸಲ್ಟ್ ಚೆಕ್ ಮಾಡೋದು ಕೂಡ ಗೊತ್ತಾಗುತ್ತೆ ಅವ್ರಿಗೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.